ಬನ್ನಿ ಇಲ್ಲಿ ನೋಡಿ ಅಲ್ಲಿ. ಅಪ್ಪ, ಮನೆಯಿಂದ ಹೊರಗೆ ಬಂದಿದ್ದೀರಾ, ಇವಾಗ ಯಾಕೆ ಬಚ್ಚಿಟ್ಕೋತಿದ್ದೀರಾ? ಬನ್ನಿ ಅಲ್ಲಿಂದ. ಅಯ್ಯೋ ಅಪ್ಪ, ಏನಾದ್ರೂ ಸುಪ್ರೀಮೋ ಬರ್ತಾನೆ ಅಂತ ಪೊದೆಲೆ ಕಾಯ್ತಾ ಇದ್ದಾರಾ? ಅವ್ರು ತುಂಬಾ ಹೆದರ್ಕೊಂಡಿದ್ದಾರೆ ಅನ್ಸುತ್ತೆ. ಇಂಥ ಟೈಮಲ್ಲಿ ಒಂದ್ ಏಲಿಯನ್ ಇನ್ನೊಂದ್ ಏಲಿಯನ್ಗೆ ಸಹಾಯ ಮಾಡಬೇಕು. ನಾನಪ್ಪನ ಹೊರಗೆ ಕರ್ಕೊಂಡು ಬರ್ತೀನಿ. ನೀವ್ ಇಲ್ಲಿದ್ದೀರಾ ಅಂದ್ರೆ ಆ ಗಿಡಗಳ ಮಧ್ಯೆ ಇರೋರು ಯಾರು? ಅಬ್ಬಬ್ಬಬ್ಬಬ್ಬ, ನೀವಿಲ್ಲಿ? ಮತ್ತೆ ಇದ್ಯಾರು? ನೀವು ಹ್ಯೂಮನ್ಸ್ ಬಗ್ಗೆ ಸ್ವಲ್ಪ ಹೋಮ್ವರ್ಕ್ ಮಾಡ್ಬೇಕಾಗತ್ತೆ. ಇದು ಹಾವು ಹಾವು, ಮತ್ತೆ ಇದು ತುಂಬಾ ಡೇಂಜರಸ್ ಆಗಿದೆ. ಡೇಂಜರಸ್ ಹಾವಾ? ಇದು ನೋಡು, ಸರಿ ಆಗ ಹೋಯ್ತು. ಕಾಪಾಡಿ ಕಾಪಾಡಿ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಅಲ್ಲ ಅಂಕಲ್ ಮತ್ತೆ ಆಂಟಿ ಹೋಗಿದ್ದು ಒಳ್ಳೇದಾಯ್ತು. ನನ್ ಕೆಲಸ ಈಸಿ ಆಗೋಯ್ತು. ಬ್ರೋ, ನಾವ್ ಚಿಲ್ ಅಂಡ್ ಗೋ. ಎಸ್ಕೇಪ್ ಆದ್ವಿ. ಇದಿನ್ನೂ ಹೋಗೇ ಇಲ್ವಲ್ಲ. ಈ ಹಾವ್ಗೆ ಹೇಗ್ ಬಾಯ್ ಬಾಯ್ ಅನ್ನೋದು ಅಂತಾನೆ ಗೊತ್ತಾಗ್ತಿಲ್ಲ. ಇವಾಗ ನೋಡೋಣ. ಅಯ್ಯೋ, ಈ ಸಮಸ್ಯೆಯಿಂದ ಹೇಗ್ ಪಾರಾಗೋದು? ಅಭಿಮನ್ಯು, ನಮ್ ಏಲಿಯನ್ ರಿಸರ್ಚ್ ಏನಂತ ಹೇಳ್ತಿದೆ? ಈ ಹಾವು ಬಿಲ್ಲದ ಒಳಗಡೆ ಹೋಗ್ಬೇಕು. ಬಿಲ್ಲ? ಫೋನಿನ ಬಿಲ್ಲ ಅಥವಾ ಕರೆಂಟ್ ಬಿಲ್ಲ? ಮತ್ತೆ ಇದು ಬಿಲ್ಲಲ್ಲಿ ಹೇಗಿರುತ್ತೆ? ಓಹೋ, ಆ ಬಿಲ್ ಅಲ್ಲಮ್ಮ, ಹಾವಿನ ಬಿಲ್ಲದ ಒಳಗಡೆ ನೀವು ಇದಿರಲ್ಲಮ್ಮ. ಮತ್ತೆ ನನ್ನ ಬಿಲ್ ರೆಡಿ ಟು ಮೇಕ್ ಬಿಲ್. ಮತ್ತೆ ಡಿಜೆ ಅಭಿಮನ್ಯು ಪುಂಗಿ ಜೊತೆ ರೆಡಿ ಆಗಿದ್ದಾನೆ. ಒಳ್ಳೇದಾಯ್ತು. ಸ್ವಲ್ಪ ದಿನದ ಹಿಂದೆ ನಾನಿಲ್ಲಿ ಟ್ರೆಡಿಷನಲ್ ಟ್ರ್ಯಾಕ್ಸ್ನೆಲ್ಲ ನನ್ನ ಸಾಕೆಟ್ ಅಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ದೆ. ಫೈನಲಿ ಇದು ಒಳಗೆ ಹೋಯ್ತಲ್ಲ. ರಿಲ್ಯಾಕ್ಸ್ ಎವ್ರಿವನ್. ಹಾವು ಹೊರಟೋಯ್ತು. ಆದ್ರೆ ಅಭಿಮನ್ಯು, ಇದನ್ನ ನೀನ್ ನುಡ್ಸೋದ್ ಹೇಗ್ ಕಲ್ತೆ? ಅಮ್ಮ, ನೀವು ಮೋಸ ಹೋದ್ರಾ? ಇದು ಪುಂಗಿ ಅಲ್ಲ, ಡಿಜೆ ಅಭಿಮನ್ಯುವಿನ ಫ್ಯೂಷನ್ ಪುಂಗಿ ಮ್ಯೂಸಿಕ್. ಇವತ್ತೇನಾದ್ರೂ ಆ ಪುಂಗಿನ ಬಾರಿಸದೇ ಇದ್ದಿದ್ರೆ ಏಲಿಯನ್ಸ್ ಎಲ್ಲ ಈ ಭೂಮಿ ಬಿಟ್ಟು ಹೋಗ್ಬೇಕಾಗ್ತಿತ್ತು. ಏನಾಯ್ತು? ಓಹೋ ನೋ, ನನ್ ಕತೆ ಮುಗೀತು, ನನ್ ಕತೆ ಮುಗೀತು. ನನಗೆ ಯಾರು ಗೆಳೆಯರಿಲ್ಲ. ಸೂಪರ್ ಗ್ಲೋ. ಎಂತ ವಸ್ತುಗಳನ್ನ ಮಾಡಿದ್ದಾರೆ ಹ್ಯೂಮನ್ಸ್ಗಳು. ಹೊಡೆದೋಗಿರೋ ವಸ್ತುಗಳನ್ನ ಜೋಡಿಸೋದಕ್ಕೆ ಬರೀ 5 ನಿಮಿಷ ಮಾತ್ರ ಸಾಕು. ನಾನು ಟ್ರೈ ಮಾಡ್ತೀನಿ. ಎಂತ ಕೆಟ್ಟ ವಸ್ತುಗಳನ್ನ ಮಾಡಿದ್ದಾರೆ ಹ್ಯೂಮನ್ಸ್ಗಳು. ಇದು ಗ್ಲೂ ಅಲ್ಲ, ಡಬ್ಬಾ ಗ್ಲೂ. ಇದನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ನೀವು ಗ್ಲೂನ ಬಿಡ್ಲಿಲ್ಲ ಅಂದ್ರೆ ಗ್ಲೂ ನಿಮ್ಮನ್ನ ಹೇಗ್ ಬಿಡುತ್ತೆ ಹೇಳಿ? ನವೀನ್, ಐ ಮೀನ್ ಅಪ್ಪ. ನೀವು ನಗೋದನ್ನ ನಿಲ್ಲಿಸಿ, ಬಂದು ನನಗೆ ಹೆಲ್ಪ್ ಮಾಡಿ. ನಾನ್ ನಿಮ್ಗೆ ಬಿಡಿಸೋದಕ್ಕೆ ಹೇಳಿದ್ದು, ನನ್ನೇ ಸಾಯಿಸೋದಕ್ಕಲ್ಲ. ಗೋಟಾಲ ನನ್ ಕಣ್ಮುಂದೆ ಏಲಿಯನ್. ಇದು ಕನ್ಸಾ ಇಲ್ಲ ನನ್ಸ? ಈ ಏಲಿಯನ್ನ ಹುಡ್ಕೋದಕ್ಕೆ ನಾನು ತುಂಬಾನೇ ಕಷ್ಟಪಟ್ಟಿದ್ದೆ. ಆದ್ರೆ ಇವತ್ತು ನನ್ನ ಮುಂದೆನೆ ಬಂದು ಬಿದ್ದಿದೆ. ಓಡು ನವೀನ್, ಇಲ್ಲಾಂದ್ರೆ ನೀನು ಜೀವನ ಪೂರ್ತಿ ಈ ಗೋಡಾಲ ಕೈವಶದಲ್ಲೇ ಇರ್ತೀಯಾ. ಏಲಿಯನ್ ಸಿಕ್ಬಿಡ್ತು, ಹಿಡಿದ್ಬಿಟ್ಟೆ. ಏಲಿಯನ್ನ ಹಿಡಿದ್ಬಿಟ್ಟೆ. ಓಡ್ತಾ ಇದ್ಯಾ?
ಎಷ್ಟು ದೂರ ಓಡೋಗ್ತೀಯ ಏಲಿಯನ್? ನಾನು ಯಾರು ಅಂತ ಗೊತ್ತಾಗುತ್ತೆ. ಗೋಟಾಲನಾ ಇಲ್ಲ ಏಲಿಯನಾ ಅಂತ. ಯಾವತ್ತೂ ನನ್ನಿಂದ ದೂರ ಹೋಗಕ್ಕ ಆಗೋದೇ ಇಲ್ಲ. ಗೋಟಲ ಏನಾದ್ರೂ ಅಪ್ಪನ್ಗೆ ತೊಂದರೆ ಮಾಡೋಕ್ಕೂ ಮುಂಚೆ ನಾವು ಅವ್ರನ್ನ ಕಾಪಾಡಬೇಕು. ಅಭಿಮನ್ಯು ಬೇಡ. ಜೋಶಲ್ಲಿ ಹೋಗಿ ಸಿಗಾಕೊಳ್ಳೋದು ಬೇಡ ಅಭಿಮನ್ಯು. ಈ ಲೇಸರ್ ಗನ್ನಿಂದ ಯಾರು ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ. ಎಲ್ಲಿ ಬಚ್ಚಿಟ್ಕೋತ್ಯಾ? ಎಲ್ಲಿ ಓಡೋಗ್ತಾ ಇದ್ಯಾ? ಇನ್ನ ಹಿಡಿತೀನಿ ಎಲಿಯನ್. ಎಲ್ಲಿ ಓಡೋಕೆ ಸಿಗ್ದೆ? ಓಡು ನವೀನ್, ಓಡು. ನವೀನ್ನ ಕಾಪಾಡಕ್ ಹೋಗಿ ನಾವು ಸಿಕ್ಕಾಕೊಂಡ್ರೆ ಕಷ್ಟ. ಮಿಸ್ ಆಯ್ತು. ಈಗ ಎಲ್ಲಿ ಹೋಗ್ತೀಯ ಎಲಿಯನ್? ನೀನು ತಪ್ಪಿಸ್ಕೊಂಡು ಸಾಯಿಸ್ಬೇಡ. ಈಗ ಸಿಕ್ಕಾಕೊಂಡೆ. ಈ ದಿನಕ್ಕೋಸ್ಕರನೇ ನಾನು ಈ ಟ್ರಕ್ ನ ಮಾಡಿದ್ದು. ನಾನು ಎಲ್ಲಿ ಬಂದು ಸಿಗಾಕೊಂಡೆ? ಅದು ಈ ಗೋಟಾಲ ಬೋನಲ್ಲಿ. ಅಯ್ಯೋ, ಈ ಅಭಿಮನ್ಯು ಮತ್ತೆ ಕುಕಿ ಎಲ್ಲಿ ಹೋದ್ರು? ಕಾಪಾಡಿ, ನಾನು ಸಿಕ್ಕಾಕೊಂಡಿದ್ದೀನಿ. ಏನ್ ಮಗು, ಓಡೋಗ್ಬೇಕಾ? ಆದ್ರೆ ನೀನು ಈ ಲೇಸರ್ ನ ಮುರ್ದಾಕಿ ಓಡೋಗೋದಕ್ಕೆ ಸಾಧ್ಯನೇ ಇಲ್ಲ. ಅಸಾಧ್ಯ. ಈಗ ಪ್ರಪಂಚ ನೋಡುತ್ತೆ. ಏಲಿಯನ್, ಏಲಿಯನ್. ಮಿಸ್ಟರ್ ಗೋಟಾಲ ಈಗ ನೋಡ್ಬಿಟ್ರು. ಡೋಂಟ್ ವರಿ, ನಾನು ಮಿಷನ್ ಅನ್ನ ಕಾಪಾಡಿದ್ದೀನಿ. ಅಯ್ಯೋ ಅಪ್ಪ, ನೀವಾ? ಹಾ ನಾನೇ. ಆಕ್ಚುಲಿ ನಾನು ಈ ಕಡೆಯಿಂದಾನೆ ಹೋಗ್ತಾ ಇದ್ದೆ. ಆಗ ನನಗೆ ಯಾರು ಕಿರ್ಚ್ತಾ ಇರೋದು ಸೌಂಡ್ ಕೇಳಿಸ್ತು. ಅವಾಗ ನಾನ್ ನೋಡ್ದೆ ಮಿಸ್ಟರ್ ಘೋಟಾಲ ಅವರು ಈ ಮನೆ ಕಡೆಗೆ ಬರ್ತಾ ಇರೋದನ್ನ. ಅದಕ್ಕೆ ನಾನು ತಕ್ಷಣ ನನ್ನ ಪವರ್ಸ್ ಅನ್ನ ಯೂಸ್ ಮಾಡಿ ಇವ್ರನ್ನ ನಾನು ಸ್ಟ್ಯಾಚು ಆಗಿ ಮಾಡ್ಬಿಟ್ಟೆ. ಇವಾಗ ಇವರು ಏನು ಕೇಳಿಸ್ಕೊಳಕ್ಕೂ ಆಗಲ್ಲ, ನೋಡೋದಕ್ಕೂ ಆಗಲ್ಲ. ನೀವೇ ಚೆಕ್ ಮಾಡಿ. ವಾವ್, ಅದಕ್ಕೆ ನಿಮ್ ಪವರು ತುಂಬಾನೇ ಇಂಪಾರ್ಟೆಂಟ್ ಅನ್ನೋದು ಅಪ್ಪ. ಇವತ್ ನೀವಿರ್ದೇ ಇದ್ದಿದ್ರೆ ಅದ್ ಏನಾಗ್ತಿತ್ತೋ ಗೊತ್ತಿಲ್ಲ. ಇನ್ ಮುಂದೆ ನೀವಿರಲ್ಲ ಅಂದ್ರೆ ನಮ್ ಮಿಷನ್ಗಳು ಏನಾಗುತ್ತೋ